ನೂತನ ಪಟ್ಟಿ ಲಭ್ಯ ಆಗಿದೆ. ಪ್ರಸನ್ನ ಕೂಡ ಅದನ್ನೇ ವಿವರಿಸ್ತಾ ಇದ್ರು. ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್, ಚಲೋರಾಯ ಸ್ವಾಮಿ, ಎಚ್ ಸಿ ಬಾಲಕೃಷ್ಣ, ನೋಡ್ತಾ ಹೋಗಿ ಯಾರ್ಯಾರು ಈಗ ಬಾರಿ ನೂತನವಾಗಿ ಸಚಿವಗಿರಿ ಪಡಿತಾ ಇರುವಂತವ್ರು ಅಂತ. ಅಜಯ್ ಸಿಂಗ್, ಟಿ ರಘುಮೂರ್ತಿ, ಶಿವಲಿಂಗೇಗೌಡ, ನರೇಂದ್ರ ಸ್ವಾಮಿ, ರುದ್ರಪ್ಪ ಲಮಾಣಿ, ಬಿ ನಾಗೇಂದ್ರ, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ್ ಶೆಟ್ಟಿ, ಮಂಕಾಳ್ ವೈದ್ಯ, ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶಪ್ಪನವರ್, ಬಸವರಾಜ ರಾಯರೆಡ್ಡಿ. ಸೊ ಇವ್ರುಗಳ ಹೆಸರು ಈಗ ಅಧಿಕೃತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರ ಅಂತ ಅಂದ್ರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಈ ಪಟ್ಟಿಯಲ್ಲಿದೆ ಅನ್ನುವಂಥದ್ದನ್ನ ಈಗ ತಾನೇ ನಮಗೆ ಪ್ರಸನ್ನ ಹೇಳ್ತಾ ಇದ್ರು. ಗಾಯತ್ರಿ ಶಾಂತೇಗೌಡರು ನಿಮ್ಗೆ ಗೊತ್ತಿರ್ಬೋದು, ಪ್ರಾಣೇಶ್ ಅವರ ವಿರುದ್ಧವಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ರು. MLC ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಸಂದರ್ಭದಲ್ಲಿ ಆಗಿರುವಂತ ಕೆಲ ಗೊಂದಲಗಳನ್ನ ಅವರು ಮುಂದಿಟ್ಟು, ಆಮೇಲೆ ಈಗ ಮೊನ್ನೆ ಗಾಯತ್ರಿ ಶಾಂತೇಗೌಡ್ರೆ ವಿಜಯಿ ಅಂತ ಹೇಳ್ಕೊಂಡು ಕೋರ್ಟ್ ಇಂದ ಆರ್ಡರ್ ಬಂತು. ಆಮೇಲೆ ಬಹುಶಃ ಇನ್ನೂ 1.5 ವರ್ಷ ಏನೋ ಬಾಕಿ ಇದೆ ಅವರ MLC ಅವಧಿ. ಗಾಯತ್ರಿ ಶಾಂತೇಗೌಡ ಅವರಿಗೆ ಈಗ ಕೊಟ್ಟಿರುವಂತ ಈ ಅವಕಾಶ ಇದೆಯಲ್ಲ, ಬಹುಶಃ ಇದು ಪ್ರಾದೇಶಿಕವಾಗಿ ಚಿಕ್ಕಮಗಳೂರಿನಿಂದ ಹೇಳಿ ಕೇಳಿ ಕಾಂಗ್ರೆಸ್ ಈ ಬಾರಿ ಚಿಕ್ಕಮಗಳೂರಿನಲ್ಲಿ ಸ್ವೀಪ್ ಮಾಡಿತ್ತು. BJPಯ ಭದ್ರಕೋಟೆಯನ್ನ ಸ್ವೀಪ್ ಮಾಡಿತ್ತು. ಅಲ್ಲಿ ನಯನ ಮೋಟಮ್ಮ ಸೇರಿದ ಹಾಗೆ ಕೆಲವರು ಬಹಳ ಆಕಾಂಕ್ಷಿಗಳಿದ್ರು, ಶೃಂಗೇರಿಯ ಶಾಸಕರು ಸೇರಿದ ಹಾಗೆ ಬಹಳ ಆಕಾಂಕ್ಷಿಗಳಿದ್ರು. ಚಿಕ್ಕಮಗಳೂರಿನವ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು, ತಮ್ಮಯ್ಯ ಅವ್ರು ನನಗೇನು ಸಚಿವ ಸ್ಥಾನ ಬೇಡ, ಫಂಡ್ ಕೊಡಿ ಸಾಕು ಅಂತ ಹೇಳ್ಕೊಂಡ್ಬಿಟ್ಟು ಕೆಲಸ ಕಾರ್ಯ ಮಾಡೋಕ್ಕೆ. ಬಟ್ ಗಾಯತ್ರಿ ಶಾಂತೇಗೌಡ ಅವರ ವಿಚಾರ ಉಂಟಲ್ಲ, ಸುಮಾರು 1.5 ವರ್ಷ ಇನ್ನು ಉಳಿದಿರೋದು. ಆ ಟೈಮ್ನಲ್ಲಿ ಅವ್ರಿಗೆ ಈಗ ಸಿಕ್ಕಿರುವಂಥ ಸಚಿವಗಿರಿ ಇದೆಯಲ್ಲ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಆಯ್ಕೆ. ಆಮೇಲೆ ಈಗ ಮಹಿಳಾ ಕೋಟಾದಡಿ ಸಿಗೋದೇ ಒಂದು. ಬಹುತೇಕ ಸಂದರ್ಭದಲ್ಲಿ ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಾವು ಮಹಿಳೆಯರ ಪರ, ಮಹಿಳೆಯರು ಮುಂದೆ ಬರಬೇಕು, ಮತ್ತೊಂದು ಮಗ್ದೊಂದು ಅಂತ. ಈಗ ಬಹುಶಃ ನಮ್ಮ ರಾಜ್ಯದ 10 ಮಂದಿ ಏನೋ ಮಹಿಳಾ ಶಾಸಕಿಯರಿದ್ದಾರೆ, 3 ಪಕ್ಷದಿಂದ ಸೇರಿ, JDS, ಕಾಂಗ್ರೆಸ್ ಮತ್ತೆ BJPಯಿಂದ ಸೇರಿ. ಬಟ್ ಅವ್ರನ್ನೆಲ್ಲರನ್ನೂ ಪಕ್ಕಕ್ಕಿಟ್ಟು ಅಂತ ಅಂದ್ರೆ ಕಾಂಗ್ರೆಸ್ನಿಂದ ಆಯ್ಕೆ ಆಗಿರುವಂಥವ್ರನ್ನೆಲ್ಲರನ್ನೂ ಪಕ್ಕಕ್ಕಿಟ್ಟು ಸೊ MLC ಒಬ್ಬರಿಗೆ ಮಣೆ ಹಾಕಿರುವಂಥದ್ದು ಇದೆಯಲ್ಲ, ಅಲ್ಲೂ ಕೂಡ ಆರತಿ ಕೃಷ್ಣಮೂರ್ತಿ ಸೇರಿದಾಗೆ ಬಹಳಷ್ಟು ಮಂದಿ ಬಹಳ ಪ್ರಬಲವಾದಂಥ ರೀತಿಯಾಗಿ ಕಾಂಪೀಟ್ ಮಾಡ್ತಾ ಇದ್ರು ಸಚಿವಗಿರಿ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ವಿಧಾನ ಪರಿಷತ್ನ ಕೆಲ ಸದಸ್ಯರು ಕೂಡ. ಸೊ ಅದನ್ನ ಮೀರಿ ಗಾಯತ್ರಿ ಶಾಂತೇಗೌಡ ಪಡೆದಿರುವಂಥದ್ದು ಇಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಇನ್ ಕೇಸ್ ಇದು ಫೈನಲೈಸ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಚಿತ್ರದುರ್ಗದಿಂದ ರಘುಮೂರ್ತಿ ಅವರಿಗೆ ಈ ಬಾರಿ ಮಣೆ ಹಾಕಲಾಗಿದೆ. ಟಿ ರಘುಮೂರ್ತಿ ಅವರು ಸತತವಾಗಿ 3ನೇ ಬಾರಿ ಅವರು ಈ ಬಾರಿ ಗೆದ್ಕೊಂಡ್ ಬಂದಿರುವಂಥದ್ದು. ಇದರಲ್ಲಿರುವಂಥ ಕೆಲ ವಿಶೇಷವಾದಂಥ ಹೆಸರುಗಳ ಪೈಕಿ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಅಜಯ್ ಸಿಂಗ್ ಅವರಿಗೆ ಅವಕಾಶ ಇತ್ತು ಬಿಡಿ. ಯಾಕಂದ್ರೆ ಅಜಯ್ ಸಿಂಗ್ ಅವರು ಅದನ್ನ ಬಹಳ ಸಂದರ್ಭ ಪ್ರಬಲವಾಗಿ ಅವರು ನನಗೆ ಅವಕಾಶ ಬೇಕು ಅಂತ ಹೇಳ್ಕೊಂಡು, ಮಾಜಿ ಮುಖ್ಯಮಂತ್ರಿಯ ಪುತ್ರ ಬೇರೆ, ಸೊ ಆ ಕಾರಣಕ್ಕಾಗಿ ಅವರಿಗೆ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪಟ್ಟಿತ್ತು, ಸಿಕ್ಕಿದೆ. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠಕ್ಕೆ, ನೊಣವಿನಕೆರೆ ಅಜ್ಜಯ್ಯ ಶಾಖಾ ಮಠಕ್ಕೆ DK ಶಿವಕುಮಾರ್ ತೆರಳಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. DK ಶಿವಕುಮಾರ್ ಅವರು ಈ ಏನು ನೊಣವಿನಕೆರೆ ಅಜ್ಜಯ್ಯನ ಶಾಖಾ ಮಠ ನಾಗರಬಾವಿಯಲ್ಲಿರುವಂಥ ಶಾಖಾ ಮಠಕ್ಕೆ ತೆರಳಿದ್ದಾರೆ. ನೀವು ಅದನ್ನಲ್ಲಿ ಗಮನಿಸ್ತಾ ಇದ್ದೀರಾ. ನಾಗರಬಾವಿಯ ಈ NGF ಬಳಿ ಇರುವಂಥ ಶಾಖಾ ಮಠದ್ದು ಒಂದು ಕಟ್ಟಡ ಇದೆ, ಅಲ್ಲಿಗೆ ಅವರೀಗ ತೆರಳಿ ಪೂಜೆ ಪುನಸ್ಕಾರನೋ ಅಥವಾ ಗೊತ್ತಿಲ್ಲ, ಮುಂದೆ ಏನಾದರೂ ಮತ್ತೆ ಸಂಕಷ್ಟಗಳು ಎದುರಾಗ್ಬೋದು ಅನ್ನುವಂಥ ರೀತಿಯಾಗಿ ಅವರಿಗೆ ಒಂದು ಆತಂಕ ಇರ್ಬೋದು. ಜೊತೆಗೆ ಅದನ್ನು ಕೌಂಟರ್ ಮಾಡುವಂಥ ನಿಟ್ಟಿನಲ್ಲಿ ಅವರೀಗ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಅವರೇ ಹೇಳುವಂತೆ ಭಾಳ ಸಂದರ್ಭದಲ್ಲಿ ಪ್ರಯತ್ನಗಳು ಫೇಲ್ಯೂರ್ ಆದರೂ ಪ್ರಾರ್ಥನೆ ಫೇಲ್ಯೂರ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ಪ್ರಯತ್ನಗಳಂತೂ DK ಶಿವಕುಮಾರ್ ಅವ್ರ ಕಡೆಯಿಂದ ಆಗುತ್ತೆ, ಬಟ್ ಅದರ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ.